ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ವರ್ಗಾವಣೆ ರದ್ದಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣ ಆಗಿತ್ತು. ಈ ಪ್ರಕರಣದಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಅದನ್ನು ಇದೀಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ವರ್ಗಾವಣೆಯನ್ನು ರದ್ದು ಮಾಡಲಾಗಿದೆ. ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ವರ್ಗಾವಣೆ ರದ್ದಾಗಿರೋದು ಇದೀಗ. ವರ್ಗಾವಣೆ ಮಾಡಿ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಜನವರಿ 27ನೇ ತಾರೀಕಿಗೆ ಸ್ಥಳವನ್ನು ತೋರಿಸದೆ ಅವರನ್ನು ವರ್ಗಾವಣೆ ಮಾಡಿತ್ತು ರಾಜ್ಯ ಸರ್ಕಾರ. ಆದರೆ ಇದೀಗ ಅದನ್ನು ರದ್ದುಗೊಳಿಸಲಾಗಿದೆ. ಸದ್ಯ ಯಶ್ ಕುಮಾರ್ ಶರ್ಮಾ ಬಂಟ್ವಾಳಕ್ಕೆ ವರ್ಗಾವಣೆ ಆಗಿದ್ದಾರೆ. ಈ ಬಳ್ಳಾರಿ ಪ್ರಕರಣ ಆದ ತಕ್ಷಣವೇ ಪವನ್ ನಜ್ಜೂರು ಅಂತ SP ಆಗಿದ್ದರು, ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಅದಾದ ನಂತರ DIG ಆಗಿದ್ದಂಥ ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿತ್ತು. ಈ ಎಲ್ಲವೂ ಆದ ನಂತರ ಜನವರಿ 27ನೇ ತಾರೀಕು ಮಂಗಳವಾರ DYSP ಆಗಿದ್ದಂಥ ಚಂದ್ರಕಾಂತ್ ನಂದಾರೆಡ್ಡಿ ಅವರನ್ನು ಯಾವುದೇ ಸ್ಥಳವನ್ನು ತೋರಿಸದೆ ವರ್ಗಾವಣೆ ಮಾಡಿ ಅವರದ್ದೇ ಜಾಗಕ್ಕೆ 2023ರ ಬ್ಯಾಚಿನ IPS ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಅವರನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಯಶ್ ಕುಮಾರ್ ಶರ್ಮಾ ಅಧಿಕಾರ ಸ್ವೀಕಾರ ಮಾಡಬೇಕಾಗಿತ್ತು. ಅಧಿಕಾರ ಸ್ವೀಕಾರ ಮಾಡುವ ಮುನ್ನವೇ ನಂದಾರೆಡ್ಡಿ ಅವರನ್ನು ಸರ್ಕಾರ ವಾಪಸ್ ಕರೆಸಿಕೊಂಡಿದೆ, ವರ್ಗಾವಣೆಯನ್ನು ರದ್ದು ಮಾಡಿದೆ. ಆ ಮುಖಾಂತರ ಸರ್ಕಾರದ ಆದೇಶದ ಮೇರೆಗೆ ಚಾರ್ಜ್ ತೆಗೆದುಕೊಳ್ಳುವುದಕ್ಕೆ IPS ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಬಂದಿದ್ದರು. ಆದರೆ ಅವರಿಗೆ ಕೇಂದ್ರ ಸ್ಥಾನಕ್ಕೆ ರಿಪೋರ್ಟ್ ಮಾಡಿಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದೆ. ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವೈಫಲ್ಯ ಅಂತ ADGP R ಹಿತೇಂದ್ರ ಸ್ಪಷ್ಟ ವರದಿ ಕೊಟ್ಟ ಹಿನ್ನೆಲೆ ಇವರನ್ನು ವರ್ಗಾವಣೆ ಮಾಡಲಾಗಿತ್ತು. ಆದರೆ ಇದೀಗ ಇವರನ್ನು ಮತ್ತೆ ಮುಂದುವರಿಸಲಾಗಿದೆ. ಹಲವು ಅನುಮಾನಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗ್ತಿದೆ. ಸರ್, ಮೊನ್ನೆ ಏನು ಇತ್ತೀಚೆಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಳ್ಳಾರಿ ಸಿಟಿ ಡಿವಿಷನ್ ಯಶ್ ಕುಮಾರ್ ಶರ್ಮಾ IPS 2023 ಬ್ಯಾಚು ಅವ್ರನ್ನೇನು ಬಳ್ಳಾರಿಗೆ ವರ್ಗಾವಣೆ ಮಾಡಿದ್ರು. ವರ್ಗಾವಣೆ ಮಾಡಿದ ತದನಂತರದಲ್ಲಿ ಅವ್ರನ್ನ ಡ್ಯೂಟಿ ಕೂಡ ಜಾಯಿನ್ ಆಗಲ್ದೇ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಮತ್ತೆ ಒಬ್ಬ IPS ಅಧಿಕಾರಿನೇ ಟ್ರಾನ್ಸ್ಫರ್ ಆದ್ರಿಗೇನೆ ಒಬ್ಬ IPS ಅಧಿಕಾರಿಗೆ ಚಾರ್ಜ್ ತೊಳಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರಿಗೇನೆ ಸರ್ಕಾರ ಯಾವ ಮಟ್ಟಕ್ಕಿದೆ? ಒಬ್ಬ IPS ಅಧಿಕಾರಿಗೆ ಚಾರ್ಜ್ ತೊಳಕ್ ಆಗಲ್ಲ ಅಂದ್ರೆ ಒಬ್ಬ KS ಅಧಿಕಾರಿ ಹೆಂಗ, FDA SD ಅಧಿಕಾರಿಗಳು ಹೆಂಗ? ಇದು ಸರ್ಕಾರ ಆಲೋಚನೆ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿದೆ, ಇನ್ನು ಸುಮ್ಮನೆ ಬೇಕಾ ಬಿಟ್ಟು ಟ್ರಾನ್ಸ್ಫರ್ ಮಾಡಿದೆ ಅಂತ ಸಾರ್ವಜನಿಕರಲ್ಲಿ, ಬಳ್ಳಾರಿ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಉಂಟು ಮಾಡಿದೆ. ಯಾಕಂದ್ರೆ ಒಬ್ಬ IPS ಅಧಿಕಾರಿಗೆ ಒಂಥರ ಇದು ಶೇಮ್ ಆದಂಗೆ. ಯಾಕಂದ್ರೆ ಒಬ್ಬ ಎಷ್ಟೋ ಕಷ್ಟಪಟ್ಟು, ಎಷ್ಟೋ ನಿಷ್ಠೂರಿಟ್ಟು, ಎಷ್ಟೋ ವರ್ಷಗಳನ್ನ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. IPS ಜಾಬ್ ತಗೋಬೇಕಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಯಶ್ ಕುಮಾರ್ ಶರ್ಮಾ ಅವರು 2023 ಬ್ಯಾಚ್ ಎಷ್ಟು ಖಡಕ್ IPS ಆಫೀಸರ್ ಅವರು, ಅಂಥವ್ರಿಗೇನೆ ಚಾರ್ಜ್ ತಗೊಳ್ಳಲ್ಲ ಅಂತಂದ್ರಿಗೇನೆ ಈ ಸರ್ಕಾರ ಏನ್ ಮಾಡ್ತಿದೆ? ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಮಾನ್ಯ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಿದ್ದಾರೆ? ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದೇಳಿ ಒಂದು ನಿಗೂಢ ಪ್ರಶ್ನೆಯಾಗಿ ಕಾಡ್ತಿದೆ. ಸರ್, ಮೊನ್ನೆ ಏನು ಇತ್ತೀಚೆಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಳ್ಳಾರಿ ಸಿಟಿ ಡಿವಿಷನ್ ಯಶ್ ಕುಮಾರ್ ಶರ್ಮಾ IPS 2023 ಬ್ಯಾಚು ಅವ್ರನ್ನೇನು ಬಳ್ಳಾರಿಗೆ ವರ್ಗಾವಣೆ ಮಾಡಿದ್ರು. ವರ್ಗಾವಣೆ ಮಾಡಿದ ತದನಂತರದಲ್ಲಿ ಅವ್ರನ್ನ ಡ್ಯೂಟಿ ಕೂಡ ಜಾಯಿನ್ ಆಗಲ್ದೇ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಮತ್ತೆ ಒಬ್ಬ IPS ಅಧಿಕಾರಿನೇ ಟ್ರಾನ್ಸ್ಫರ್ ಆದ್ರಿಗೇನೆ ಒಬ್ಬ IPS ಅಧಿಕಾರಿಗೆ ಚಾರ್ಜ್ ತೊಳಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರಿಗೇನೆ ಸರ್ಕಾರ ಯಾವ ಮಟ್ಟಕ್ಕಿದೆ? ಒಬ್ಬ IPS ಅಧಿಕಾರಿಗೆ ಚಾರ್ಜ್ ತೊಳಕ್ ಆಗಲ್ಲ ಅಂದ್ರೆ ಒಬ್ಬ KS ಅಧಿಕಾರಿ ಹೆಂಗ, FDA SD ಅಧಿಕಾರಿಗಳು ಹೆಂಗ?